ಗೈಸ್ ಕೋಬ್ರಾ ಸ್ಪಾಟ್ ಮಾಡಿದ್ವಿ. ಮೂವ್ ಆಗ್ತಾ ಇದೆ ಸ್ಲೋಗೆ. ಆಸಮ್. ಅಷ್ಟೇ ಹಂಗಿಲ್ ಮೀಟರ್ ಆಫ್ ಆಗಿದೆ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಮತ್ತೊಂದು ರೈಡ್ ವ್ಲಾಗ್. ಸೊ ಇವತ್ತು ಕನಕಪುರ ಸೈಡು ಗಾಡಿ ಓಡಿಸ್ತಾ ಇದ್ವಿ. ಸೊ ಇದು ಪ್ರಾಪರ್ ಆಫ್ ರೋಡ್ ಇರತ್ತೆ, ನೋಡ್ತಾ ಇರಿ. ಸೊ ಗೈಸ್ ಮೀಟಿಂಗ್ ಪಾಯಿಂಟ್ ಬಂದಿದ್ದೀನಿ. ಒಂದು ಚಾಯ್ ಹಾಕ್ಕೊಂಡಿದ್ದೀನಿ. ಲೋಹಿತ್ ಬೇರೆ ಬಂದಿದ್ದಾನೆ, ಇನ್ನೂ ವೆಯ್ಟ್ ಮಾಡ್ತಾ ಇದ್ವಿ ಬೇರೆಯವ್ರು ಬರೋಕ್ಕೆ. ಸೊ 6:30ಗೆ ಸ್ಟಾರ್ಟ್ ಮಾಡಬೇಕು ಅಂತ ಇರೋದು. ಟೈಮ್ ಇವಾಗ 6:10. ಸೊ ನೋಡೋಣ. ಬರೀ 3.5 hours ಅಷ್ಟೇ ನಿದ್ದೆ ಆಗಿರೋದು. ಲೋಹಿತ್, ಹೈ ಲೋಹಿತ್. Hey, good morning. ಮಾರ್ನಿಂಗ್. ಇವತ್ತು 7 ಜನ ಅಷ್ಟೇ ಇದ್ದೀವಿ. ನೋಡೋಣ. ಓಕೆ ಗೈಸ್. ಓಕೆ ಗೈಸ್, ಟ್ರೈಲ್ ಹತ್ರ ಬಂದಿದ್ದೀವಿ. ಟ್ರೈಲ್ ಸ್ಟಾರ್ಟ್ ಆಗ್ತಾಯಿದೆ. ಫುಲ್ ಹೆವಿ ಥಿಕ್ ಫಾರೆಸ್ಟ್ ಇದೆ ನೋಡಿ. ಫ್ಲಾಟ್ ಟ್ರ್ಯಾಕ್ ಅಂದ್ಕೊಂಡು ಮೋಸ್ಟ್ಲಿ ಹಪ್ ಇಲ್ಲಿರುತ್ತೆ ಅಂದ್ಕೊತೀನಿ. ಸಾಕಾಗಿದೆ. ಫೈನಲಿ ಡೆಸ್ಟಿನೇಷನ್ ಬಂದಿದ್ವಿ. ಒಂದು ಸ್ಟ್ಯಾಚು ಇದೆ ನೋಡಿ. ಓಕೆ, ಬಟ್ ಅದರ್ವೈಸ್ ಎಸ್ ನೋಡಿ 360 ವ್ಯೂ ಸಾಕಾಗಿದೆ. ಕ್ರೇಜಿ ಟ್ರೈಲ್ ಇತ್ತು. ಸೊ ಇಲ್ಲಿ ಯಾವುದೋ ಬೆಟ್ಟ ಇದೆ, ಆಮೇಲೆ ಇಲ್ಲೊಂದು ಬ್ಯಾಕ್ ಡ್ರಾಪಲ್ಲಿ ಇಲ್ಲೊಂದು ಬೆಟ್ಟ. ಓಕೆ, ಇಲ್ಲಿ ನಂದಿದು ಸ್ಟ್ಯಾಚು ಬಿದ್ದೋಗಿದೆ. ಎತ್ತಿಕ್ ಬೇಕಾ ಬೇಡವಾ ಗೊತ್ತಿಲ್ಲ, ಬಟ್ ಟಚ್ ಮಾಡೋದು ಬೇಡ ಅಂದ್ಕೊತೀನಿ. ಓಕೆ ನೋಡಿ, ನನ್ನ ಬೈಕಲ್ಲಿದೆ. ಬ್ಯೂಟಿಫುಲ್ ಪ್ಲೇಸ್. ಸೊ ಇವಾಗ ಇದು ಪ್ಲ್ಯಾನ್ ಬಿ ಒಂದು ಲೇಕ್ ಇದೆ ಇಲ್ಲಿ, ಅಲ್ಲಿ ಹೋಗಿ ಚಿಲ್ ಮಾಡಿಬಿಟ್ಟು ಆಮೇಲೆ ಎಕ್ಸಿಟ್ ಟ್ರೈಲ್ ಹುಡುಕ್ಬೇಕು ನಾವು. ರೈಟ್ ಗೈಸ್, ನೋಡಿ ಹೇಗಿದೆ ಜಾಗ. ಸಾಕಾಗಿದೆ ಸ್ಪಾಟ್. ಬಾಯ್ಸ್ ಎಲ್ಲ ಕೆಳಗೆ ಹೋಗಿದ್ದಾರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ. ನಾನು ಇಲ್ಲೇ ಇದ್ದೀನಿ, ಯಾರೂ ಇಲ್ಲ ಇಲ್ಲಿ. ಒಂದು ಚಿಕ್ಕ ವಿಗ್ರಹ ಇದೆ ಇಲ್ಲಿ, ನಂದಿ ಸ್ಟ್ಯಾಚು. ಅದೇನು ಅಮೇಝಿಂಗ್ ಸ್ಪಾಟು ಚಿಲ್ ಮಾಡೋಕ್ಕೆ. ಸೊ ಗೈಸ್, ಹಿಂಗೆ ನಡ್ಕೊಂಡು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದ್ವಿ. ಟ್ರೇಲ್ ಇದೆಯಾ ಅಂತ. ಇಲ್ಲೊಂದು ಪಾಂಡ್ ಇದೆ, ಈ ಪಾಂಡಿಗೆ ರೂಟ್ ಹುಡುಕ್ತಾ ಇದ್ವಿ. ಬಟ್ ದೆನ್ ಪ್ಲೇಸ್ ಲುಕ್ಸ್ ವೆರಿ ಸ್ಕೇರಿ. ಪಾಂಡ್ ಕಾಣಿಸ್ತಿದೆಯಾ ನನ್ನ ಹಿಂದೆನೇ ನೋಡಿ. ಎಲಿಫೆಂಟ್ ಡ್ರಾಪಿಂಗ್ ಇದೆ ಇಲ್ಲಿ. ಇದೇನಾದ್ರು ನಮ್ಮಮ್ಮ ನೋಡಿಬಿಟ್ರೆ, ಇಲ್ಲ ನಾನು ಹೆಂಡ್ತಿ ನೋಡಿಬಿಟ್ರೆ ಇಲ್ಲಿ ಬಿಡೋದೇ ಇಲ್ಲ ನನ್ನ ಬರೋಕ್ಕೆ. ಬಟ್ ಸ್ಪಾಟ್ ಸಾಕಾಗಿದೆ. ಇಲ್ಲೇ ಎಲಿಫೆಂಟ್ ಪಾಂಡ್ ಥರ ಇದೆ ಇದು, ವಾಟರ್ ಹೋಲ್. ಇಲ್ಲೇ ಬಂದು ಆ್ಯನಿಮಲ್ಸ್ ಎಲ್ಲ ನೀರು ಕುಡಿಯತ್ತೆ ಅನಿಸುತ್ತೆ. ಬ್ರದರ್ ಹೇಳ್ತಾ ಇದ್ದಾರೆ ಕ್ಯಾಂಪಿಂಗ್ ಮಾಡೋಣ ಅಂತ ಇಲ್ಲಿ. ಹಂಗಿಲ್ಲಿ ಮೀಟರ್ ಆಫ್ ಆಗಿದೆ. ಹಾಂ ಅಲ್ವಾ? ಬಟ್
ಸೆಕ್ಲೂಡೆಡ್ ಅಮೇಝಿಂಗ್ ಡೀಪ್ ಫಾರೆಸ್ಟ್ ಇದು. ಆ್ಯಂಡ್ ಜಸ್ಟ್ 50 ಕಿಲೋಮೀಟರ್ಸ್ ಫ್ರಮ್ ಬ್ಯಾಂಗ್ಳೂರ್. ಆದರೆ ಲೊಕೇಶನ್ ಮಾತ್ರ ಕೇಳಬೇಡಿ. ಓಕೆ, ಸೊ ಟೆಂಪಲಿಂದ ಪಾಂಡಿಗೆ ಹೆಂಗೆ ಕನೆಕ್ಟ್ ಆಗುತ್ತೆ ರೂಟ್ ಅಂತ ಹುಡುಕ್ತಾ ಇದ್ವಿ. ಇಲ್ಲೊಂದು ಸ್ವಲ್ಪ ಜಾಗ ಇದೆ. ಲೋಹಿತ್ ಹೆಂಗೋ ಇಲ್ಲಿ ಈ ಪಾಯಿಂಟ್ ಗಂಟ ಬಂದಿದ್ದಾನೆ. ಇದು ಹೆಂಗೆ ಕನೆಕ್ಟ್ ಆಗುತ್ತೆ ನೋಡ್ಬೇಕು. ಡಾರ್ಲಿಂಗ್ ಹೆಂಗೆ ಬಂದೆ? ಮೇಲೆಯಿಂದಾನಾ? ಓ, ಇಲ್ಲಿ ನೋಡೋ, ನಾವು ಕರೆಕ್ಟ್ ಇದೀವ ಜಾಗ. ಓಕೆ, ಓ ಈ ಪಾತಾ? ಫೈನ್ ಫೈನ್. ಓಕೆ ಗೈಸ್, ಇದೇ ಬೆಸ್ಟ್ ಅನ್ಸುತ್ತೆ. ಹಾಂ, ಅದೆಲ್ಲ ಡೀಪ್ ಫಾರೆಸ್ಟ್ ಅದು. ಓಕೆ, ಸತೀಶ್ ಅವ್ರು ಟ್ರೈ ಮಾಡ್ತಿದ್ದಾರೆ ಗೈಸ್ ಮೇಲೆ ಬರೋಕ್ಕೆ. ಓಜಿ ಹಿಮಾಲಯನ್ BS3 ನೋಡಿ ಹೆಂಗಿದೆ. ಕಮಾನ್ ಕಮಾನ್ ಕಮಾನ್, ದ್ಯಾಟ್ಸ್ ಇಟ್. ಬ್ರೋ ಹಿಂದೆ ಹೋಗ್ತಿದೆ ಅಂದರೆ ಕ್ಲಚ್ ಬಿಟ್ಬಿಡಿ. ಆಸಮ್, ಅಷ್ಟೇ ಅಷ್ಟೇ ಅಷ್ಟೇ. ಓ ಸೈಕ್, ಗುಡ್ ಜಾಬ್ ಗುಡ್ ಜಾಬ್, ಸೂಪರ್ ಗೈಸ್. ನೋಡಿದ್ರಾ ಹೆಂಗೆ? ಸತೀಶ್ ಅವ್ರು ಮಾಡಾಯಿತು, ಆಕಾಶ್ ಮಾಡಾಯಿತು, ಇನ್ನು ನಾನು ಲೋಹಿತ್ ಕೂಡ ಮಾಡಾಯಿತು. ಇವಾಗ ನೆಕ್ಸ್ಟ್ ರಿಯಾಜ್ ಬರ್ತಾರೆ, ಆಮೇಲೆ ವಿನಯ್, ಲಾಸ್ಟಿಗೆ ನಾನು ಬರ್ತೀನಿ. ನಿಮಗೆ ಕಾಣಿಸೋದೋ ಗೊತ್ತಿಲ್ಲ, ಇಲ್ಲಿ ಹೆವಿ ಡಿಚ್ ಇದೆ, ಅಲ್ಲಿ ಸ್ವಲ್ಪ ಶಾಲೋ ಇದೆ. ಇದನ್ನ ಕವರ್ ಮಾಡ್ಕೊಂಡು ಬಂದು ಫುಲ್ ಮೊಮೆಂಟಮಲ್ಲಿ ಎಗರಿಸ್ಬೇಕು. ನೋಡಿ ವಿನಯ್ ಯಾವ ಥರ ಸ್ಟಂಟ್ ಮಾಡ್ತಾನೆ ಅಂತ ತೋರಿಸ್ತೀನಿ. ಲೋಹಿತ್ ಒಂದು ಸ್ಟಾರ್ಟ್ ಮಾಡ್ತಿದ್ದಾನೆ ನೋಡಿ. ಹಚ್ಬೋದು, ಈಸಿಯಾಗಿದೆ. ಇಲ್ಲೂ ಹೋಗೋದು ಮತ್ತೆ ನೋಡೋಣ. ಓಕೆ ಗೈಸ್, ಹಿಂಗೋ ಲೇಕಿಗೆ ಪಾತು ಹುಡುಕಿದ್ವಿ. ಸೊ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಇಲ್ಲಿ ಸ್ವಲ್ಪ ಚಿಲ್ ಮಾಡ್ತೀವಿ, ಆಮೇಲೆ ಯೋಚನೆ ಮಾಡ್ತೀವಿ ಎಕ್ಸಿಟ್ ಟ್ರೈಲ್ ಮಾಡಬೇಕಾ ಇಲ್ಲ ಬಂದು ಟ್ರೈಲಲ್ಲೇ ಹೋಗೋದಾ ಅಂತ. ಬಟ್ ಎಕ್ಸಿಟಲ್ಲಿ ಹೆವಿ ಜ್ಯೂಸ್ ಔಟ್ ಆಗುತ್ತೆ ಪಕ್ಕ. ಲೈನ್ ಅಪ್ ನೋಡಿ ಹೆಂಗಿದೆ. ಓಕೆ ಗೈಸ್, ಚಿಲ್ ಮಾಡೋಕ್ಕೆ ಒಳ್ಳೆ ಸ್ಪಾಟ್ ಸಿಕ್ಕಿದೆ. ಬ್ಯಾಕ್ಗ್ರೌಂಡ್ ನೋಡಿ ಏನು ಸಾಕಾಗಿದೆ. ಕ್ರೇಜಿ ಸ್ಪಾಟ್. ಅಲ್ಲಿ ಹೋಗಿ ಸ್ವಲ್ಪ ಚಿಲ್ ಮಾಡ್ತೀನಿ. ವೆದರ್ ಕೂಡ ಸಕ್ಕತ್ತಾಗಿದೆ, ಹೆವಿ ಫ್ರೆಂಡ್ಲಿ ಆಗಿದೆ. ಇದು ನೋಡಿ ಆಕಾಶ್, ಕ್ರೇಜಿ ಟ್ಯಾಲೆಂಟ್. ರುಮಾಲಿ ರೋಟಿ ಪರೋಟ ಮಾಸ್ಟರ್ ನಮ್ಮ ಗ್ರೂಪಲ್ಲಿ. ಚಿಕ್ಕಮಂಗ್ಳೂರು ಟ್ರಿಪ್ ಆದರೂ ಹೊಡಿತಿದ್ದೆ. ಯಾರು ಬೇಡ ಅಂದರು? ನಿಮಗೆಲ್ಲ ಬಾಯ್ಸ್ ಫೀಲ್ ಆಗುತ್ತೆ ಅಂತ ಹೋಗಿಲ್ಲ. ಮಾಡಬೇಕು ನಾನು ತಗೋ. Passing is easier than spinning. So if you go, passing ಹೆಂಗೆ ಗೊತ್ತಾ? So ಇಲ್ಲಿ ಹೀಗೆ ಇಟ್ಕೊಬೇಕು. This one line is there and you need to keep it ready to like flick. Okay, ಹಿಂಗೆ ಇಟ್ಕೊಂಡು just have to ಇಲ್ಲಿ ಟಾರ್ಗೆಟ್ ಮಾಡು, ಇಲ್ಲಿ ಹೋಗುತ್ತೆ. spin ಮಾಡಿ. ಹಾಂ You'll do this. ಹಾಂ ಓಕೆ ಮಾಡು.
ಪಾಸ್ ಲೈಕ್ ದ್ಯಾಟ್ ಒಂದು ಹಂಗೆ ಮಾಡ್ಕೊಂಡು ಯು ಪಾಸ್ ಫಸ್ಟ್ ಮಾಡಿ ಹಾಂ ಹಂಗೆ ಯು ಹಿಡಿತೀರಾ ಹಾಕಿ ಹಾಕಿ ಇವಾಗ ನೋಡಿ ಇವನೊಂದು ಸ್ಟಂಟ್ ಮಾಡ್ತಾನೆ. ಹಾಂ ಕೈ ಹಿಂಗೆ ಇಟ್ಕೊಳ್ಳಿ ನೋಡಿ, ಹಿಂಗೆ ಇಟ್ಕೊಂಡು ಹಿಂಗೆ ಸರಿ ಅಷ್ಟೇ. ಇದೆಯೋ ಅಲ್ಲ ಕ್ಯಾಚ್ ಕ್ಯಾಚ್. ಒನ್ ಮೋರ್ ಲೋಹಿತ್. ಲೋಹಿತ್ ಗೆಟ್ ರೆಡಿ. ಮಾರ್ಕ್ ಬೌಚರ್. Yes, always ready. That's it. ಅಮ್ಮ ಇದೇ ಒಂದು ಸಪ್ರೇಟ್ ಬ್ಲಾಗ್ ಆಗುತ್ತೆ ನಿಮಗೆ. ಏನು ಹೇಳ್ತಾರೆ ಅದಕ್ಕೆ? ಡ್ಯಾಪೋ ಸ್ಟಾರ್ ಸ್ಯಾಮ್ ಅಂತ ಡೋಪ್ ಅಂದಿಲ್ಲ ಅಂದ್ರೆ ಸಾಕು. ರಿಕವರಿ ಹಾಂ ಎಲ್ಲ ಬಂದಿದೆ ವಿಡಿಯೋಲಿ. ನೋಡಿ ಬಾಯ್ಸ್, ವೇಷನ್ ಮಗ ಹಿಂಗೆ ಬಿಸಾಕ್ಬಿಟ್ಟ. ಹಾಂ ಹಿಡಿಯೋಕ್ಕೆ ಬರಲ್ಲ ಇವನಿಗೆ. ಥ್ರೋ ಮಾಡೋಕೆ ಕಲ್ತಿದ್ದೀನಿ. Let's go bite. ನೈಸ್ ಥ್ರೋ ಲೋಹಿತ್. ಗೈಸ್ ಸ್ಟಾರ್ಟ್ ಮಾಡಿದ್ವಿ. ನೋಡ್ತಿದ್ದೀರಾ ಎಲಿಫೆಂಟ್ ಡಂಗ್ ಹೆಂಗೆ ಸ್ಕ್ರಾಂಬಲ್ ಮಾಡಿದೆ. ವೈಲ್ಡ್ ಬೋರ್ ವಿನಯ್ ಇಲ್ಲಿದ್ದಾನೆ. ಚಲೋ ಎಕ್ಸಿಟ್ ಮಾಡ್ತಾ ಇದ್ವಿ ಟ್ರೈಲ್ನ. ಗೈಸ್ ಕೋಬ್ರಾ ಸ್ಪಾಟ್ ಮಾಡಿದ್ವಿ. ಮೂವ್ ಆಗ್ತಾ ಇದೆ ಸ್ಲೋಗೆ. ಅದು ಇನ್ನೂ ನಮ್ಮನ್ನು ಸ್ಪಾಟ್ ಮಾಡಿಲ್ಲ, ಬಟ್ ಐ ಕ್ಯಾನ್ ಸಿ ಇಟ್. ಕ್ರೇಜಿಯಾಗಿದೆ, ಅಮೌಂಟ್ ಫೆಲ್ ಆಗಿದೆ. ಹಿಂಗೆ ಕ್ರೇಜಿಯಾಗಿದೆ ಅಂದರೆ ವಿಡಿಯೋ ಹಾಕ್ತೀನಿ ನೋಡಿ. ಎಕ್ಸಿಟ್ ಟ್ರೈಲ್ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಎಂಟ್ರಿ ಆಗಿ ಜಾಗದಲ್ಲೇ ಹೋಗ್ತಾಯಿದ್ವಿ. ಹೆವಿ ಟಯರ್ಡ್ ಆಗಿದ್ದೀನಿ. ಗೈಸ್ ಕಷ್ಟದ ಪಾರ್ಟ್ ಆಗೋಯ್ತು. ಇವಾಗ ಎಕ್ಸಿಟ್ ರೈಲ್ ಮುಗಿಯಂಗಾಗಿದೆ. ಒಂದು ಲಾಸ್ಟ್ ಫ್ಲಾಟ್ ಟ್ರ್ಯಾಕ್ ಇದೆ, ಆ್ಯಂಡ್ ಹೈವೇ ಟಚ್ ಆಗ್ತೀವಿ. ಚಲೋ ಇವಾಗ ಒಂದು ಪಾಯಿಂಟ್ ಇದೆ, ಇಲ್ಲಿಂದ ಹತ್ತಿ ಹೋಗೋದು ಅಷ್ಟೇ. SRS ಬೆಟ್ಟ ನೋಡಿ, ಸಾಕಾಗಿದೆ ಇದು ಸ್ಪಾಟ್. ಬಾಯ್ಸ್ ಕ್ವಿಕ್ ಬ್ರೇಕ್ ತೊಗೊಂಡ್ವಿ, ಇವಾಗ ಸ್ಟಾರ್ಟ್ ಮಾಡ್ತೀವಿ. ಓಕೆ ಗೈಸ್, ಫೈನಲಿ ಮನೆ ರೀಚ್ ಆಗಿದ್ದೀನಿ. ಟೈಮ್ ಇವಾಗ 12:26. ಸೊ ಐ ಥಿಂಕ್ ಆಫ್ಟರ್ ಅ ಲಾಂಗ್ ಟೈಮ್ ಇಷ್ಟು ಬೇಗ ರೀಚ್ ಆಗಿರೋದು ನಾನು ಮನೆ. ನನಗೆ ಜ್ಞಾಪನನೇ ಇಲ್ಲ ಇಷ್ಟು ಬೇಗ ಯಾವಾಗ ರೀಚ್ ಆಗಿದೆ ಲಾಸ್ಟ್ ಟೈಮ್ ಅಂತ. ಶಾರ್ಟ್ ರೈಡು, ಟ್ರೈಲ್ ಚೆನ್ನಾಗಿತ್ತು, ಸ್ವಲ್ಪ ಅಡ್ವೆಂಚರ್ ಮಾಡಿದ್ವಿ. ಬಟ್ ಯಾಕೋ ಬಾಡಿ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಾಯಿದೆ. ಮೇ ಬಿ ವೆದರ್ ಸ್ವಲ್ಪ ಹಾರ್ಶ್ ಆಯಿತು ಅನಿಸುತ್ತೆ ಲೇಟ್ರ್ ಆನ್. ಬಟ್ ಗುಡ್ ರೈಡ್, 7 of us ಒಳ್ಳೆ ಮಜಾ ಮಾಡಿದ್ವಿ. ದಟ್ಸ್ ಅಬೌಟ್ ಇಟ್. ಎಲ್ಲೂ ಸ್ಟಾಪ್ ಮಾಡಲಿಲ್ಲ ನಾವು, ಡೈರೆಕ್ಟ್ ಮನೆಗೆ ಹೊಡೆದ್ವಿ. ಸೊ ಯಾ, ಥ್ಯಾಂಕ್ಸ್ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ನೆಕ್ಸ್ಟ್ ವ್ಲಾಗು ಹೆವಿ ಫನ್ ಇರುತ್ತೆ, ನೋಡ್ತಾ ಇರಿ. ಸಾಕಾಗಿರತ್ತೆ, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಥರ ವ್ಲಾಗ್ ಬರುತ್ತೆ, ನೋಡ್ತಾ ಇರಿ.